ಹಾಯ್ ಫ್ರೆಂಡ್ಸ್, ಈ ಶಾಲೆಗೆ ಹೋಗುವ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಇರ್ಬೇಕಂತ ಹೇಳಿ ಎಲ್ಲ ತಂದೆ ತಾಯರು ಬಯಸ್ತಾರೆ. ಇವತ್ತು ನಾನು ನಿಮಗೆ ಈ ಬ್ರಾಹ್ಮಿ ಎಲೆಯನ್ನು ಉಪಯೋಗಿಸಿಕೊಂಡು ಒಂದು ಲೇಹ ಮಾಡಿ ತೋರಿಸ್ತೇನೆ. ಆ ಲೇಹವನ್ನ ಡೈಲಿ ಮಕ್ಕಳಿಗೆ ಕೊಡೋದ್ರಿಂದ ಅವರ ಜ್ಞಾಪಕ ಶಕ್ತಿ ಹಾಗೇನೆ ಏಕಾಗ್ರತೆ ತುಂಬಾನೇ ಇಂಪ್ರೂವ್ ಆಗ್ತದೆ. ಅವರು ಮತ್ತೆ ಎಲ್ಲದರಲ್ಲೂ ಹುಷಾರಾಗಿರ್ತಾರೆ. ಹಾಗಾದ್ರೆ ಈ ಲೇಹ ಹೇಗೆ ಮಾಡೋದಂತೇಳಿ ನೋಡುವ ಅಲ್ಲ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶೆಯವರು ಬಗಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ, ಹಾಗೇನೆ 1 ಚಮಚ ಆಗುವಷ್ಟು ಜೀರಿಗೆ, ಹಾಗೆ ಒಂದು 8 ರಿಂದ 10 ಲವಂಗ, 2 ಇಡೀ ಏಲಕ್ಕಿಯನ್ನು ತಗೊಂಡಿದ್ದೇನೆ, ಅದನ್ನು ಕೂಡ ಇಲ್ಲಿ ಹಾಕೊಳ್ತಿದ್ದೇನೆ. ಈಗ ಇಷ್ಟನ್ನು ಸೇರಿಸಿ ಪೌಡರ್ ಮಾಡಿಕೊಳ್ಬೇಕು. ನೋಡಿ, ನಮ್ಮ ಪೌಡರ್ ರೆಡಿ ಆಗಿದೆ. ಇಷ್ಟು ಸಣ್ಣ ಆಗ್ಬೇಕು ನೋಡಿ. ಇನ್ನು ನಾವು ಅದೇ ಮಿಕ್ಸಿಗೆ ಡ್ರೈ ಫ್ರೂಟ್ಸ್ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನ ಕೂಡ ಹಾಕಿ ಸಣ್ಣಾಗಿ ರುಬ್ಬಿಕೊಳ್ಬೇಕು. ಇಲ್ಲಿ ನಾನು ಖರ್ಜೂರ ಒಂದು 4 ರಿಂದ 5 ಖರ್ಜೂರನ್ನು ತಗೊಂಡಿದ್ದೇನೆ. ಇದು ಒಣ ಖರ್ಜೂರ ಅಲ್ಲ, ಹಸಿ ಖರ್ಜೂರನ್ನೇ. ಹಾಗೇನೆ ಒಂದು 7 ರಿಂದ 8 ಬಾದಾಮಿ, ಹಾಗೆ ಒಂದು 10 ರಿಂದ 12 ದ್ರಾಕ್ಷಿನ ತಗೊಂಡಿದ್ದೇನೆ. ಇಷ್ಟನ್ನು ಹಾಕಿ ಸಣ್ಣಗೆ ನಾವು ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರನ್ನ ಬೆರೆಸಿಕೊಳ್ಳುವ. ಇನ್ನು ಇದನ್ನು ಕೂಡ ಸಣ್ಣಗೆ ನಾವು ರುಬ್ಬಿಕೊಳ್ಬೇಕು. ಡ್ರೈ ಫ್ರೂಟ್ಸ್ ಪೇಸ್ಟ್ ರೆಡಿ ಆಗಿದೆ ನೋಡಿ. ಇಷ್ಟು ಸಣ್ಣಗೆ ರುಬ್ಬಿಕೊಂಡಾಯ್ತು. ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಈಗ ಹಾಕಿಕೊಳ್ಳುವ. ನೋಡಿ, ಇಷ್ಟು ಬ್ರಾಹ್ಮಿ ಎಲೆ ಸಿಕ್ಕಿದೆ. ಇದನ್ನು ಚೆನ್ನಾಗಿ ತೊಳೆದಾಯ್ತು. ಇನ್ನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿಕ್ಕಿದೆ. ಸಣ್ಣಗೆ ರುಬ್ಬಿಕೊಳ್ಬೇಕು. ಇದರ ರಸ ಮಾತ್ರ ನಮಗೆ ತೆಗಿಲಿಕ್ಕಿರುವಂಥದ್ದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ್ರೆ ಸಾಕಾಗ್ತದೆ. ನೀರು ತುಂಬಾ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ನೋಡಿಕೊಂಡು ಹಾಕಿದ್ರೆ ಆಯ್ತು. ನೋಡಿ, ಬ್ರಾಹ್ಮಿ ಎಲೆಯನ್ನು ಚೆನ್ನಾಗಿ ರುಬ್ಬಿಕೊಂಡಾಯ್ತು. ನೋಡಿ, ನೈಸಾಗಿ ರುಬ್ಬಿಕೊಂಡಿದ್ದೇನೆ. ಇದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಸೋಸಿಕೊಳ್ಳುವ. ನಮಗೆ ಅದರ ರಸ ಮಾತ್ರ ತೆಗಿಲಿಕ್ಕಿರುವಂಥದ್ದು, ಸ್ವಲ್ಪ ಕೂಡ ಅದರ ಶೇಷ ಇರಬಾರ್ದು. ನಮ್ಮ ಲೇಹಕ್ಕೆ ಮೇನ್ ಆಗಿ ಯೂಸ್ ಮಾಡ್ತಿರುವ ಒಂದು ಇಂಗ್ರೀಡಿಯೆಂಟ್ ಈ ಬ್ರಾಹ್ಮಿ ಎಲೆ. ಇನ್ನು ಈ ರಸವನ್ನ ನಾವು ಚೆನ್ನಾಗಿ ಕುದಿಸ್ಲಿಕ್ಕಿದೆ. ಒಂದು ಪಾತ್ರಕ್ಕೆ ಹಾಕಿಕೊಳ್ತೇನೆ. ಇದಕ್ಕೊಂದು ಅರ್ಧ ಲೋಟ ನೀರನ್ನ ಎಕ್ಸ್ಟ್ರಾ ಸೇರಿಸಿಕೊಳ್ತೇನೆ. ಈಗ ಇದರಲ್ಲೊಂದು 1 ಲೋಟ ಆಗುವಷ್ಟು ಬ್ರಾಹ್ಮಿ ಎಲೆ ರಸ ಸಿಕ್ಕಿದೆ ನೋಡಿ. ಆ ರಸ ಇನ್ನು ಅರ್ಧ ಲೋಟ ಆಗುವಷ್ಟು ಕುದಿಸ್ಬೇಕು ನಾವು. ಅಂದ್ರೆ ನಾವು ಎಷ್ಟು ಪ್ರಮಾಣದ ರಸ ಇರ್ತದೋ ಅದರ ಅರ್ಧದಷ್ಟು ಬರಬೇಕು. ಅಷ್ಟು ಕುದಿಸ್ಬೇಕು. ಆವಾಗ ಮಾತ್ರ ಅದರ ಸತ್ತು ಚೆನ್ನಾಗಿ ಬಿಟ್ಕೊಳ್ತದೆ. ಈ ಶಾಲೆಗೆ ಹೋಗುವ ಮಕ್ಕಳಿಗೆ ನೆನಪಿನ ಶಕ್ತಿ ಅಂತ ಹೇಳೋದುಂಟಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಅವರು ಏನಾದ್ರೂ ಓದಿದ್ರೆ ಅಥವಾ ಏನಾದ್ರೂ ಇದ್ರೆ ಉಂಟಲ್ಲ, ನೆನಪಲ್ಲಿ ಇಟ್ಕೋಬೇಕು. ಅದೀಗ ಟೀಚರ್ ಏನಾದ್ರು ಹೇಳಿರ್ಬೋದಾ ಅಥವಾ ಎಕ್ಸಾಮ್ ಟೈಮಲ್ಲಿ, ಹಾಗೆ ಎಲ್ಲ ಟೈಮಲ್ಲಿ ಕೂಡ ನೆನಪು ಶಕ್ತಿ ಅನ್ನೋದುಂಟಲ್ಲ ಭಾರಿ ಒಂದು ಇಂಪಾರ್ಟೆಂಟ್ ಪಾತ್ರ ವಹಿಸ್ತದೆ. ಹಾಗಿರ್ಬೇಕಾದ್ರೆ ಈ ತರ ಒಂದು ಲೇಹ ಮಾಡಿ ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ಮಕ್ಕಳ ನೆನಪಿನ ಶಕ್ತಿ ಹಾಗೇನೆ ಅವರ ಏಕಾಗ್ರತೆ ಶಕ್ತಿ ಕೂಡ ಇಂಪ್ರೂವ್ ಆಗ್ತದೆ. ಮಕ್ಕಳಿಗೆ ಏನಾದ್ರೂ ಒತ್ತಡದ ಸಮಸ್ಯೆ ಇದ್ರೆ, ಅಂದ್ರೆ ತುಂಬಾ ಓದಿದ್ರೆ ಮಕ್ಕಳಿಗೆ ಹೆಚ್ಚು ಒತ್ತಡ ಆಗುವಂಥದ್ದು, ಆ ತರ ಸಮಸ್ಯೆಗಳಿಗೆ ಕೂಡ ಈ ಲೇಹದಿಂದ ತುಂಬಾ ಯೂಸ್ ಇದೆ. ನೋಡಿ, ಇದೀಗ ಚೆನ್ನಾಗಿ ಕುದಿದಿದೆ. ಇನ್ನು ಈ ಕುದಿದ ಬ್ರಾಹ್ಮಿ ಎಲೆಯ ರಸಕ್ಕೆ ನಾವು ಆವಾಗ ಪುಡಿ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಮತ್ತೆ ಜೀರಿಗೆ, ಲವಂಗ ಮತ್ತೆ ಏಲಕ್ಕಿ ಇದರ ಮಿಶ್ರಣವನ್ನು ಸೇರಿಸಿಕೊಳ್ತೇನೆ. ನೋಡಿ, ನಮಗೆ ಬ್ರಾಹ್ಮಿ ಎಲೆಯದ್ದು ರಸ ಉಂಟಲ್ಲ, ಚೆನ್ನಾಗಿ ಕುದಿದ್ರೆ ಒಂಥರ ಕಂದು ಬಣ್ಣಕ್ಕೆ ತಿರುಗ್ತದೆ ಅದು. ಅಂದ್ರೆ ಅದು ಚೆನ್ನಾಗಿ ಅದರ ರಸ ಫುಲ್ ಸತ್ವ ಎಲ್ಲ ಬಿಟ್ಕೊಂಡಿದೆ ಅಂತ ಹೇಳಿ ಅರ್ಥ. ಇನ್ನು ಡ್ರೈ ಫ್ರೂಟ್ಸ್ ಇದ್ದು ಪೇಸ್ಟ್ ಅನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು. ಇದರ ನೀರಿನ ಪಸೆ ಎಲ್ಲ ಇಂಗಿ ಒಂಥರ ಲೇಹ ತರ ನಮಗೆ ರೆಡಿ ಆಗ್ಬೇಕು. ಅಷ್ಟರ ತನಕ ಇದನ್ನು ನಾವು ಕುದಿಸ್ಬೇಕು. ಇನ್ನು ಈ ಮಿಶ್ರಣಕ್ಕೆ ಒಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ಬೆರೆಸಿಕೊಳ್ಳುವ. ಹಾಗೇನೆ ಒಂದು 2 ಚಮಚದಷ್ಟು ಸಕ್ಕರೆ ಕೂಡ ಹಾಕಿಕೊಳ್ತೇನೆ. ಇದು ಸಕ್ಕರೆ ಹಾಕಿಕೊಳ್ಳೋದ್ರಿಂದ ಒಳ್ಳೆ ಪಾಕ ಬರ್ತದೆ ನಮಗೆ. ನೋಡಿ, ನಮ್ಮ ಲೇಹ ರೆಡಿ ಆಯ್ತು. ಇದು ಬಿಸಿ ಇರ್ಬೇಕಾದ್ರೆ ಸ್ವಲ್ಪ ನೀರಿರ್ತದೆ, ಅದೇ ತಣ್ಣಗೆ ಆಗ್ತಾ ಹೋದಾಗೆ ಗಟ್ಟಿ ಆಗ್ತಾ ಹೋಗ್ತದೆ. ಇದನ್ನ ನಾವು ಒಂದು ಡಬ್ಬದಲ್ಲಿ ಹಾಕಿ ಪ್ರಿಸರ್ವ್ ಮಾಡಿ ಇಡ್ಬೋದು.
ಅಂದ್ರೆ ನಿಮ್ಗೆ ಒಂದು 15 ದಿವಸಗಳ ಕಾಲ ಕೂಡ ಫ್ರಿಜ್ ಅಲ್ಲಿ ಇಟ್ಟು ಪ್ರಿಸರ್ವ್ ಮಾಡಬಹುದು, ಏನು ಹಾಳಾಗುದಿಲ್ಲ. ಡೈಲಿ ಮಕ್ಕಳಿಗೆ ಒಂದೊಂದು ಸ್ಪೂನ್ ಹಾಗೆ ಕೊಡ್ತಾ ಬಂದ್ರೆ ಮಕ್ಕಳ ನೆನಪಿನ ಶಕ್ತಿ ಹಾಗೇನೆ ಏಕಾಗ್ರತೆ ಶಕ್ತಿ ತುಂಬಾನೇ ಇಂಪ್ರೂವ್ ಆಗ್ತದೆ. ಇದನ್ನೊಂದ್ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಅವರಿಗೆ ಕೂಡ ಯೂಸ್ ಆಗ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರಾಹ್ಮಿ ಎಲೆಯಲ್ಲಿ ಹೇಗೆ ರೆಡಿ ಆಗಿದೆ ಅಂತ ಹೇಳಿ. ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾ ಈಸಿ ಹಾಗೆ ಯೂಸ್ಫುಲ್ ಆಗುವಂತಹ ವಿಡಿಯೋ. ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.